2023ರಲ್ಲಿ 177 ದರೋಡೆ ಪ್ರಕರಣ ದಾಖಲಾಗಿದ್ರೆ ಈಗ 1673 ಪ್ರಕರಣಗಳು ದಾಖಲಾಗಿದೆ. ಅದರೊಳಗಡೆ ಗಂಭೀರ ಸ್ವರೂಪದ ಅಂದ್ರೆ ಎಟಿಎಂ ಅನ್ನ ಹೋಗ್ತಿರೋ ಎಟಿಎಂ ಅನ್ನೇ ಅಡ್ಡಗಟ್ಟಿ ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣಗಳು. ನಮ್ಮ ಕರ್ನಾಟಕ ದರೋಡೆಕೋರರಿಗೆ ಸ್ವರ್ಗ ಆಗಿದೆ, ಗೂಂಡಾಗಳಿಗೆ ನೆಲೆಬೀಡಾಗಿದೆ, ಅತ್ಯಾಚಾರಿಗಳಿಗೆ ಇದು ಒಂದು ರೀತಿಯ ನೆಲೆಯಾಗಿದೆ ಅನ್ನೋದನ್ನ ಇವೆಲ್ಲವೂ ಕೂಡ ಸೂಚಿಸ್ತವೆ. ಯಾರಿಗೆ ಹೆದರಿಕೆ ಯಾರಿಗಿರಬೇಕಿತ್ತು? ಹೆದರಿಕೆ ಕಳ್ಳರಿಗಿರಬೇಕಿತ್ತು. ಆದ್ರೆ ದರೋಡೆಕೋರರಿಗೆ ವಿಶ್ವಾಸ. ಯಾಕೆ ವಿಶ್ವಾಸ ಬಂತು? ಅವರಿಗೆ ಯಾರೋ ಪ್ರೊಟೆಕ್ಟ್ ಮಾಡುವಂತ ವ್ಯವಸ್ಥೆ ಇಲ್ಲಿ ಇರ್ಬೋದಲ್ವಾ? ಇಲ್ಲದೆ ಇದ್ರೆ ಅವರಿಗೆ ಯಾಕೆ ವಿಶ್ವಾಸ ಬರ್ತಿತ್ತು? ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ದರೋಡೆ, ಮಾಗಡಿ ರಸ್ತೆಯ ರಾಮ್ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಮುಸುಕುದಾರಿಗಳು 20 ಸೆಕೆಂಡುಗಳಲ್ಲಿ 18 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಡು ಹಗಲೇ ದರೋಡೆ. ರಾಜ್ಯದಲ್ಲಿರುವ ಸಕ್ರಿಯ ರೌಡಿಗಳು 23,016 ಸಕ್ರಿಯ ರೌಡಿಗಳು. ಬೆಂಗಳೂರಿನಲ್ಲಿ 6,210, ಕಲಬುರಗಿ 1,475, ಮೈಸೂರು 952, ತುಮಕೂರು 883, ಬೆಳಗಾವಿ 856. ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿದ್ದು ಯಾರದನ್ನ? ಕಲಾವಿದರ ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಬೇಕಾಗಿದ್ದು, ರೌಡಿಗಳ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು. ನೀವೇನ್ ಮಾಡಿದ್ರಿ? ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ. ಯಾರಾದ್ರೂ ITBT ಅವರು ರಸ್ತೆ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಮ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದ್ರೆ ನೀವು ಯಾರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು? ನೀವು ಇವ್ರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿತ್ತು. ನೀವು ನಟ್ಟು ಬೋಲ್ಟು ಟೈಟ್ ಮಾಡಕ್ ಕೊಟ್ಟಿದ್ದ ಯಾರದನ್ನ? ITBT ಅವ್ರನ್ನ ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋಗ್ತೀರಿ, ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋಗ್ತೀರಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.